ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 628 ಡಿಸ್ಕಸ್ ಮಾಡ್ತಾ ಇದ್ದೇವೆ. 17ನೇ ಜನವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ರಾಜ್ಯವು ಭಾರತದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ಗೆ ನೆಲೆಯಾಗಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಹೋಮ್ ಟು ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ಪಾರ್ಕ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಯಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಪ್ರಸ್ತುತವಾಗಿ ಇದನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಒಂದು ಟೈಗರ್ ರಿಸರ್ವ್ ಇರುತ್ತೆ. ಅದು ನಮ್ಮ ಭಾರತ ದೇಶದ 25ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಅದನ್ನ ನಾವು ಪೇಂಚ್ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೀವರ್ಡ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿರ್ತಕ್ಕಂಥ ಕೀವರ್ಡ್ ಅನ್ನ ನಾವು ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಕಳೆದ ವರ್ಷ ಇದೇ ರೀತಿಯ ಕಾನ್ಸೆಪ್ಟ್ ಅನ್ನ ಹೊಂದಿರತಕ್ಕಂಥ ಇನ್ನೊಂದು ಪ್ರದೇಶವನ್ನ ಲಾಂಚ್ ಮಾಡಿರ್ತಾರೆ. ಅದನ್ನ ನಾವು ಡಾರ್ಕ್ ಸ್ಕೈ ರಿಸರ್ವ್ ಅಂತ ಕರಿತೇವೆ. ಸೊ ಸಿ ದ ಡಿಫರೆನ್ಸ್. ಸೊ ಇಲ್ಲಿ ನಾವು ಪಾರ್ಕ್ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೇನೆ, ಇಲ್ಲಿ ನಾವು ರಿಸರ್ವ್ ಅಂತ ಹೇಳ್ತಾ ಇದ್ದೇನೆ. ಸೊ ಇವೆರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಡಾರ್ಕ್ ಸ್ಕೈ ರಿಸರ್ವ್ ಅನ್ನ ಎಲ್ಲಿ ಲಾಂಚ್ ಮಾಡಿದ್ರು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಲಡಾಖ್ ನಲ್ಲಿ ಹಾನ್ಲೆ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಹಾನ್ಲೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಡಾರ್ಕ್ ಸ್ಕೈ ರಿಸರ್ವ್ ಅನ್ನ ಸೊ ಇದಕ್ಕಿಂತ ಮುಂಚೆನೆ ಲಾಂಚ್ ಮಾಡಲಾಗಿತ್ತು. ಸೊ ಹಾಗಿದ್ರೆ ಡಾರ್ಕ್ ಸ್ಕೈ ರಿಸರ್ವ್ ನ ಪ್ರಾಮುಖ್ಯತೆ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಸೊ ಅಲ್ಲಿ ಕೆಲವೊಂದು ಹೈ ಟೆಕ್ನಾಲಜಿ ಟೆಲಿಸ್ಕೋಪ್ಗಳನ್ನ ಅಂದ್ರೆ ಅತ್ಯಂತ ಹೆಚ್ಚಿನ ತಂತ್ರಜ್ಞಾನವನ್ನ ಹೊಂದಿರತಕ್ಕಂಥ ದೂರದರ್ಶಕಗಳನ್ನ ಮೌಂಟ್ ಮಾಡಲಾಗುತ್ತೆ. ಸೊ ಅದರಿಂದ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಖಗೋಳ ಶಾಸ್ತ್ರದ ವೀಕ್ಷಣೆ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಹಾಗಿದ್ರೆ ಯಾಕೆ ಸರ್ ಲಡಾಖ್ ಅನ್ನ ಅಥವಾ ಹಾನ್ಲೆಯನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅದು ಸಮುದ್ರ ಮಟ್ಟದಿಂದ 4500 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಅಷ್ಟು ಎತ್ತರದಲ್ಲಿ ಆಕಾಶ ತುಂಬಾ ಕ್ಲಿಯರ್ ಆಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರದೇಶ ಥ್ರೂ ಔಟ್ ದ ಇಯರ್ ಕಾನ್ಸ್ಟೆಂಟ್ ಇರುವ ಕಾರಣದಿಂದ ಹ್ಯಾನ್ಲೆ ಪ್ರದೇಶವನ್ನ ಸೊ ಈ ಒಂದು ಟೆಲಿಸ್ಕೋಪ್ ಗಳನ್ನ ಮೌಂಟ್ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಅಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಅನ್ನ ಲಾಂಚ್ ಮಾಡಲಾಗಿತ್ತು. ಸೊ ಈಗ ಲಾಂಚ್ ಮಾಡಿರೋದನ್ನ ನಾವು ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೇವೆ. ಸೊ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಭಾರತ ದೇಶದಲ್ಲಿ ಪೇಂಚ್ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಈ ಒಂದು ಪೇಂಚ್ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದು 2 ರಾಜ್ಯಗಳೊಂದಿಗೆ ಶೇರ್ ಅನ್ನ ಮಾಡ್ಕೊಳ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಆ 2 ರಾಜ್ಯಗಳು ಯಾವ್ದಾವ್ದು ಅಂದ್ರೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ 2 ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಬಟ್ ಇವಾಗ ಈ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾನು ಪಾಯಿಂಟ್ಗೆ ಬರ್ತೇನೆ. ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೆ ಏನು? ಸೊ ನಮ್ಗೆ ಗೊತ್ತು, ಮೋಸ್ಟ್ ಆಫ್ ದಿ ಆನಿಮಲ್ಸ್ ಏನಿರ್ತವೆ ಅವು ನಾಕ್ಟರ್ನಲ್ ಇರ್ತವೆ, ಅಂದ್ರೆ ನಿಶಾಚಾರಿ ಪ್ರಾಣಿಗಳು ಅಂತ ಕರೀತೇವೆ. ಸೊ ಅವುಗಳ ಜೀವನ ಶೈಲಿ ಹೆಚ್ಚಾಗಿ ರಾತ್ರಿಯ ವೇಳೆ ಆಕ್ಟಿವ್ ಇರೋದ್ರಿಂದ ಸೊ ನಾವು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಏನಿದಾವೆ ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ರೆಸ್ಟೋರೆಂಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು, ಸೊ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡುವುದರಿಂದ ನಾವು ರಾತ್ರಿಯ ವೇಳೆ ಕೂಡ ಕೃತಕವಾದ ಬೆಳಕನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಲೈಟ್ ಪೊಲ್ಯೂಷನ್ ಅಥವಾ ಬೆಳಕಿನ ಮಾಲಿನ್ಯ ಅಂತ ಕರಿತೇವೆ. ಸೊ ನಾವು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಎಲ್ಲ ಕೇಳಿರ್ತೇವೆ. ಸೊ ಇದೊಂದು ಹೊಸ ಪೊಲ್ಯೂಷನ್ ಆಗಿರುತ್ತೆ. ಇದನ್ನ ನಾವು ಲೈಟ್ ಪೊಲ್ಯೂಷನ್ ಅಥವಾ ಬೆಳಕಿನ ಮಾಲಿನ್ಯ ಅಂತ ಕರಿತೇವೆ. ಸೊ ಈ ಒಂದು ಬೆಳಕಿನ ಮಾಲಿನ್ಯ ಆಗುವ ಕಾರಣದಿಂದ ನಾಕ್ಟರ್ನಲ್ ಆನಿಮಲ್ಸ್ ತಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದರಿಂದ ಅವುಗಳ ಸಂಖ್ಯೆ ನಶಿಸಿ ಹೋಗ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಒಂದು ಲೈಟ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೇವೆ. ಸೊ ನಿಮ್ಗೆ ಇವಾಗ ಕ್ಲಾರಿಟಿ ಬಂದಿರುತ್ತೆ ಡಾರ್ಕ್ ಸ್ಕೈ ಪಾರ್ಕ್ ಅನ್ನ ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಡಾರ್ಕ್ ಸ್ಕೈ ಅನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ IUCN ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ರೀತಿಯ ಸ್ಥಳಗಳನ್ನ ಸ್ಥಾಪನೆ ಮಾಡೋದ್ರಿಂದ ಈ ನೈಟ್ ಸ್ಕೈ ರಿಸರ್ವ್ ಅಥವಾ ಪಾರ್ಕ್ ಅಂತ ನಾವೇನ್ ಹೇಳ್ತೇವೆ, ಸೊ ಅದಕ್ಕೆ ನ್ಯಾಚುರಲ್, ಕಲ್ಚರಲ್ ಮತ್ತೆ ಹಿಸ್ಟಾರಿಕಲ್ ರಿಸೋರ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅಂದ್ರೆ ನೈಸರ್ಗಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಪನ್ಮೂಲವಾಗಿ ಸೊ ಈ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಗಳನ್ನ IUCN ವತಿಯಿಂದ ಗೊತ್ತುಪಡಿಸಲಾಗುತ್ತೆ. ಸೊ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಅದಕ್ಕೆ ಒಂದು ರೆಕಗ್ನಿಷನ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೆ ಏನು ಅಂತ ನಾನು ಹೇಳಿದ್ದೇನೆ. ಸೊ ಇದು ಏನನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್ ಅಂತ ಕರೀತೇವೆ. ಅಂದ್ರೆ ಕೃತಕವಾಗಿ ನಾವು ಬಳಕೆ ಮಾಡ್ತಕ್ಕಂಥ
ಈ ಒಂದು ವಿದ್ಯುತ್ ಅನ್ನ ರೆಸ್ಟ್ರಿಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೇವೆ. ಸೊ ಈ ರೀತಿಯ ಪಾರ್ಕ್ಗಳನ್ನ ಖಗೋಳ ಶಾಸ್ತ್ರಜ್ಞರು ಕೂಡ ತಮ್ಮ ಒಂದು ಅಬ್ಸರ್ವೇಟರಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಪ್ರದೇಶಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಾರ್ಕ್ ಸ್ಕೈ ರಿಸರ್ವ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಡಾರ್ಕ್ ಸ್ಕೈ ರಿಸರ್ವ್ ಅನ್ನ ನಾವು ಟೆಕ್ನಿಕಲಿ ಏನಂತ ಕರಿತೇವೆ ಅಂದ್ರೆ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಅಥವಾ ನಮ್ಮ ಭಾರತ ದೇಶದ ಖಗೋಳ ಶಾಸ್ತ್ರ ವೀಕ್ಷಣಾಲಯ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಾವು ಹೈ ಆಲ್ಟಿಟ್ಯೂಡ್ ಅಂದ್ರೆ ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ಸ್ಟೇಷನ್ ಗಳನ್ನ ಲಾಂಚ್ ಮಾಡಿರ್ತವೆ ಅಥವಾ ಡೆವಲಪ್ ಮಾಡಿರ್ತವೆ. ಸೊ ನಮ್ಮ ಭಾರತ ದೇಶದ ಲಡಾಖ್ನ ಹಾನ್ಲೆ ಅಂತಕ್ಕಂಥ ಪ್ರದೇಶದಲ್ಲಿ ಸೊ ಈ ರೀತಿಯ ಟೆಲಿಸ್ಕೋಪ್ ಗಳನ್ನ ನಾವು ಡೆವಲಪ್ ಮಾಡಿರ್ತೇವೆ. ಸೊ ಇದನ್ನ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಮ್ಮ ಭಾರತ ದೇಶದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ ನಾವೇನ್ ಹೇಳ್ತೇವೆ, ಸೊ ಇವರ ವತಿಯಿಂದ ನಿರ್ವಹಿಸಲ್ಪಡಿಸ್ತಾ ಇರ್ತಕ್ಕಂಥ ಒಂದು ರಿಸರ್ವ್ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು ಟೆಲಿಸ್ಕೋಪ್ಸ್ ಏನಿರುತ್ತೆ ಇದು ನಮ್ಮ ಭಾರತ ದೇಶದ ಹ್ಯಾನ್ಲೆ ಅಂತ ಗೊತ್ತಾಯ್ತು. ಸೊ ಅದರ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ಹೇಳೋದಾದ್ರೆ ವೆಸ್ಟರ್ನ್ ಹಿಮಾಲಯ ಅಂತ ಕರಿತೇವೆ. ಅಂದ್ರೆ ಪಶ್ಚಿಮದ ಹಿಮಾಲಯದಲ್ಲಿರ್ತಕ್ಕಂಥ ಒಂದು 4500 ಮೀಟರ್ ಎತ್ತರದಲ್ಲಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ಆಪ್ಟಿಕಲ್, ಇನ್ಫ್ರಾರೆಡ್ ಮತ್ತೆ ಗಾಮಾ ರೇ ಟೆಲಿಸ್ಕೋಪ್ಗಳನ್ನ ಮೌಂಟ್ ಮಾಡಿರೋದನ್ನ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಯಾವ್ದ್ಯಾವ್ದು ಅಂತ ನಾವು ರಿವೈಸ್ ಮಾಡ್ತಾ ಇರೋಣ. ಯಾವ ಒಂದು ಸುದ್ದಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಅನ್ನು ನೀವು ರಿವೈಸ್ ಮಾಡ್ತಾ ಇರೋದ್ರಿಂದ ಸೊ ವಿಷಯಗಳು ನಿಮಗೆ ಹೆಚ್ಚಿನ ದಿನ ನೆನಪಿನಲ್ಲಿ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಯಾವ್ದು ಅಂದ್ರೆ ತಡೋಬಾ, ಬೋರ್ ಮತ್ತೆ ಸಹ್ಯಾದ್ರಿ, ಮೇಲ್ಘಾಟ್, ನವಗಾನ್ ಮತ್ತೆ ಪೇಂಚ್ ಅಂತ ಕರಿತೇವೆ. ಸೊ ಇಷ್ಟು 6 ಟೈಗರ್ ರಿಸರ್ವ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಸಂಜಯ್ ದುಬ್ರಿ, ಅದಾದ್ಮೇಲೆ ಸತ್ಪುರ, ಅದಾದ್ಮೇಲೆ ಬಂಧಾವ್ಗರ್ ಮತ್ತೆ ಪೇಂಚ್, ಅದಾದ್ಮೇಲೆ ಪನ್ನಾ ಮತ್ತೆ ಕನ್ಹಾ. ಸೊ ಇಷ್ಟು ಟೈಗರ್ ರಿಸರ್ವ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕ್ಷೀಣಿಸುತ್ತಿರುವ ರಣಹದ್ದುಗಳ ಸಂಖ್ಯೆಯನ್ನು ಸಂರಕ್ಷಿಸಲು ಕೊಡರ್ಮಾ ಜಿಲ್ಲೆಯ ಯಾವ ಭಾರತೀಯ ರಾಜ್ಯದಲ್ಲಿ ರಣಹದ್ದುಗಳ ರೆಸ್ಟೋರೆಂಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ? ಇನ್ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ವಲ್ಚರ್ ರೆಸ್ಟೋರೆಂಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಕೊಡರ್ಮಾ ಡಿಸ್ಟ್ರಿಕ್ಟ್ ಟು ಕನ್ಸರ್ವ್ ಡಿಕ್ಲೈನಿಂಗ್ ವಲ್ಚರ್ ಪಾಪ್ಯುಲೇಷನ್. ಸೊ ನಮ್ಮ ಭಾರತ ದೇಶದಲ್ಲಿ ಅಥವಾ ಥ್ರೂಔಟ್ ದಿ ವರ್ಲ್ಡ್ ಏನಾಗಿರುತ್ತೆ ಅಂದ್ರೆ, ಸೊ ಈ ವಲ್ಚರ್ಗಳ ಪಾಪ್ಯುಲೇಷನ್ ಅಂದ್ರೆ ಎಲ್ಲೆಲ್ಲಿ ಅವು ಎಂಡೆಮಿಕ್ ಇರ್ತವೆ ಸೊ ಅಲ್ಲಿ ಇವುಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಸೊ ಈ ಒಂದು ಪಾಪ್ಯುಲೇಷನ್ ಅನ್ನ ರಿವೈವ್ ಮಾಡಲಿಕ್ಕೆ ವಲ್ಚರ್ಗಳಿಗೆ ಸಂಬಂಧಪಟ್ಟಂತೆ ಒಂದು ರೆಸ್ಟೋರೆಂಟ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ರೆಸ್ಟೋರೆಂಟ್ ಅನ್ನ ಇತ್ತೀಚೆಗೆ ಕೊಡರ್ಮಾ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಈ ಕೊಡರ್ಮಾ ಜಿಲ್ಲೆ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾರ್ಖಂಡ್ ನಲ್ಲಿ ನಾವು ಈ ಒಂದು ದಿ ವಲ್ಚರ್ ರೆಸ್ಟೋರೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಲ್ಚರ್ ರೆಸ್ಟೋರೆಂಟ್ಸ್ ಅಂದ್ರೆ ಏನು? ಸೊ ಫಸ್ಟ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಮಗೆ ಗೊತ್ತು ವಲ್ಚರ್ ಅಂತಕ್ಕಂಥದ್ದು ಒಂದು ಪ್ರಾಣಿಗಳನ್ನ ತಿಂತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ. ಸೊ ಸತ್ತೋಗಿರ್ತಕ್ಕಂಥ ಪ್ರಾಣಿಗಳನ್ನ ಆಧರಿಸಿ ಜೀವನವನ್ನ ಮಾಡ್ತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ. ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ವಲ್ಚರ್ಗಳು ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕ್ಯಾಟಲ್ ಅಥವಾ ದನಕರುಗಳು ನಾವು ಸತ್ತಾಗ ಏನ್ ಮಾಡ್ತೀವಿ ಅಂದ್ರೆ ಸೊ ಅದನ್ನ ಒಂದ್ ಕಡೆ ಬಿಸಾಕ್ತಿವಿ. ಸೊ ದನಕರುಗಳಿಗೆ ನಾವು ಡೈಕ್ಲೋಫಿನಾಕ್ ಇಂಜೆಕ್ಷನ್ ಅಂತ ಅದು ಬದುಕಿದ್ದಾಗ ಕೊಟ್ಟಿರ್ತಾರೆ. ಸೊ ಡೈಕ್ಲೋಫಿನಾಕ್ ಅಂತಕ್ಕಂಥದ್ದು ಒಂದು ಆಂಟಿ ಇನ್ಫ್ಲಮೇಟರಿ ಡ್ರಗ್ ಆಗಿರುತ್ತೆ. ಸೊ ಅದು ತನ್ನ ದೇಹದ ನೋವನ್ನ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡ್ರಗ್ ಆಗಿರುತ್ತೆ. ಬಟ್ ಈ ಒಂದು ಡೈಕ್ಲೋಫಿನಾಕ್ ಸೋಡಿಯಂ ಏನಿರುತ್ತೆ ಸೊ ಅದು ಆ ಪ್ರಾಣಿಯ ದೇಹದಲ್ಲಿ ನಿರಂತರವಾಗಿ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಸೊ ಇದನ್ನ ನಾವು ಬಯೋ ಅಕ್ಯುಮುಲೇಷನ್ ಅಥವಾ ಜೈವಿಕ ಸಂಗ್ರಹಣೆ ಅಂತ ಕರಿತೇವೆ. ಸೊ ಆ ಪ್ರಾಣಿಗೆ ಈ ಜೈವಿಕ ಸಂಗ್ರಹಣೆಯಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಬಿಗ್ ಆನಿಮಲ್ ಆಗಿರೋದ್ರಿಂದ. ಬಟ್ ಅದೇ ಒಂದು ಪ್ರಾಣಿಯನ್ನ ಈ ಪಕ್ಷಿಗಳು ತಿನ್ನುವುದರಿಂದ ಸೊ ಇವುಗಳ ಕಿಡ್ನಿಯಲ್ಲಿ ಟಾಕ್ಸಿಸಿಟಿ ಉಂಟಾಗುತ್ತೆ. ಸೊ ಅದರಿಂದ ಈ ಪಕ್ಷಿಗಳ ಸಂಖ್ಯೆ ಬಹಳಷ್ಟು ಕ್ಷೀಣಿಸ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೊ ಈ ರೀತಿಯ ರೆಸ್ಟೋರೆಂಟ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ರೀತಿಯ ರೆಸ್ಟೋರೆಂಟ್ ಗಳಲ್ಲಿ ಯಾವ್ದಾದ್ರೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವ್ದಾದ್ರೂ ಪ್ರಾಣಿ ಸತ್ತೋದಾಗ ಆ ಪ್ರಾಣಿಯನ್ನ ಬಿಸಾಕುವ ಮೊದಲು ಅದನ್ನ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಡೈಕ್ಲೋಫಿನಾಕ್ ಇದೆಯಾ ಇಲ್ವಾ, ಅಥವಾ ಇದ್ರೂ ಕೂಡ ಸೊ ಇದು ಟಾಕ್ಸಿಸಿಟಿಯನ್ನ ಕ್ರಿಯೇಟ್ ಮಾಡೋಷ್ಟು ಕಾನ್ಸಂಟ್ರೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡಿ ಅದು ರಣಹದ್ದುಗಳಿಗೆ ಸೇಫ್ ಅಂತ ಅನಿಸಿದಾಗ ಸೊ ಈ ರೆಸ್ಟೋರೆಂಟ್ಗಳಲ್ಲಿ ಅದನ್ನ ಡಂಪ್ ಮಾಡ್ತಾರೆ. ಅವಾಗ ಪಕ್ಷಿಗಳು ಬಂದು ಅದನ್ನ ತಿನ್ನುತ್ತವೆ. ಸೊ ಅದರಿಂದ ಆ ಪಕ್ಷಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆ ಕ್ಯಾಟಲ್ ಅನ್ನ ಕೊಡ್ತಕ್ಕಂಥವ್ರಿಗೆ ಅವರಿಗೆ ಹಣವನ್ನ ಕೂಡ ನೀಡಲಾಗುತ್ತೆ. ಸೊ ಮುಂಚೆ ಸುಮ್ಮನೆ ಬಿಸಾಕ್ತಾ ಇದ್ರು, ಅದರಿಂದ ಏನು ಬೆನಿಫಿಟ್ ಬರ್ತಾ ಇರಲಿಲ್ಲ. ಸೊ ಈ ರೆಸ್ಟೋರೆಂಟ್ಗಳಲ್ಲಿ ಅವರಿಗೆ ಸ್ವಲ್ಪ ಲೈವ್ಲಿಹುಡ್ಗೆ ಹಣವನ್ನು ಕೂಡ ನೀಡ್ತಕ್ಕಂಥ ಒಂದು ಸೌಲಭ್ಯ ಇದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ರಣಹದ್ದುಗಳನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಲ್ಚರ್ ರೆಸ್ಟೋರೆಂಟ್ಸ್ ಅಂತ ಕರಿತೀವಿ. ಹಂಗನ್ಬಿಟ್ಟು ವಲ್ಚರ್ ರೆಸ್ಟೋರೆಂಟ್ ಬೋರ್ಡ್ ನೋಡ್ಬಿಟ್ಟು ಅಲ್ಲಿ ವಲ್ಚರ್ ಊಟ ಸಿಗುತ್ತೆ ಅಂತ ನಾವು ಅನ್ಕೊಳ್ಬಾರ್ದು. ಸೊ
ವಲ್ಚರ್ ರೆಸ್ಟೋರೆಂಟ್ ಅಂದರೆ ಸೊ ಪ್ರಾಣಿಗಳನ್ನು ಸುರಕ್ಷಿತವಾಗಿ ಜೀವಿಗಳಿಗೆ ಈ ಒಂದು ರಣಹದ್ದುಗಳಿಗೆ ಆಹಾರವಾಗಿ ನೀಡ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ವಲ್ಚರ್ ರೆಸ್ಟೋರೆಂಟ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ರೆಸ್ಟೋರೆಂಟನ್ನು ಈಗ ಜಾರ್ಖಂಡ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಜಾರ್ಖಂಡ್ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ರೆಸ್ಟೋರೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ 9 ಉಪಜಾತಿಗಳ ಈ ಒಂದು ವಲ್ಚರ್ಗಳ ಬಗ್ಗೆ ನಾನು ಪರಿಚಯವನ್ನು ಮಾಡಿಕೊಡ್ತೇನೆ. ಸೊ ಇದರಲ್ಲಿ ಹಲವಾರು ಅಂದರೆ 9 ವಲ್ಚರ್ಗಳನ್ನು ನಾವು ಪ್ರಸ್ತುತವಾಗಿ ನೋಡಬಹುದಾಗಿರುತ್ತೆ. ಆ 9 ವಲ್ಚರ್ಗಳಲ್ಲಿ ಮೊದಲನೇದನ್ನು ನಾವು ವೈಟ್ ರಂಪಡ್ ವಲ್ಚರ್ ಅಂತ ಕರಿತೇವೆ. ಇದು IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಕರಿತೇವೆ. ಸೊ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಸೊ ಇಂಡಿಯನ್ ವಲ್ಚರ್ ಅಂತ ಕರಿತೇವೆ. ಇದು ಕೂಡ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಸೊ ಅದಾದ್ಮೇಲೆ ರೆಡ್ ಹೆಡೆಡ್ ವಲ್ಚರ್ ಅಂದ್ರೆ ಕೆಂಪು ತಲೆಯ ರಣಹದ್ದು ಅಂತ ಕರಿತೇವೆ. ಸೊ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಸೊ ಅದಾದ್ಮೇಲೆ ಬಿಯರ್ಡೆಡ್ ವಲ್ಚರ್ ಅಂತ ಕರಿತೇವೆ. ಇದನ್ನ ನಿಯರ್ ಥ್ರೆಟೆಂಡ್ ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸಿನೇರಿಯಸ್ ವಲ್ಚರ್ ಅಂತ ಕರಿತೇವೆ. ಇದು ಕೂಡ ನಿಯರ್ ಥ್ರೆಟೆಂಡ್ ಕ್ಯಾಟಗರಿಯಲ್ಲಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಹಿಮಾಲಯನ್ ಗ್ರಿಫಾನ್ ಅಂತ ಕರಿತೇವೆ. ಇದು ಕೂಡ ನಿಯರ್ ಥ್ರೆಟೆಂಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈಜಿಪ್ಷಿಯನ್ ವಲ್ಚರ್ ಅಂತ ಕರಿತೇವೆ. ಇದು ಎಂಡೇಂಜರ್ಡ್ ಅಥವಾ ಕೇವಲ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಅದಾದ್ಮೇಲೆ ಗ್ರಿಫಾನ್ ವಲ್ಚರ್ ಅಂತ ಕರಿತೇವೆ. ಸೊ ಇದು ಲೀಸ್ಟ್ ಕನ್ಸರ್ನ್ ಅಂದ್ರೆ ಕನಿಷ್ಠ ಕಾಳಜಿ ಅಂದ್ರೆ ಅದರ ಸಂಖ್ಯೆ ಇನ್ನೂ ಕೂಡ ಬಹಳ ಜಾಸ್ತಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟೇಟಸ್ ಗಳನ್ನ ನಮ್ಮ ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಅಪ್ಡೇಟ್ಗೆ ನಾವು ಬರೋದಾದ್ರೆ ಸೊ ಡಿಕ್ಲೈನಿಂಗ್ ವಲ್ಚರ್ ಪಾಪ್ಯುಲೇಷನ್ ಅನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಸೊ ಜಾರ್ಖಂಡ್ ನಲ್ಲಿ ಈಗ ವಲ್ಚರ್ ರೆಸ್ಟೋರೆಂಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದನ್ನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಕೊಡರ್ಮಾ ಡಿಸ್ಟ್ರಿಕ್ಟ್ ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಆಗಿರುತ್ತೆ. ಸೊ ಈ ಒಂದು ರೆಸ್ಟೋರೆಂಟ್ ಗಳ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಸೊ ನಾನು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದಾಗೆ ಈ ಒಂದು ಡೈಕ್ಲೋಫಿನಾಕ್ ಇಂಜೆಕ್ಷನ್ ಅಂತ ದನಗಳಿಗೆ ಏನ್ ಕೊಡ್ತಾರೆ. ಸೊ ಆ ಒಂದು ಡೈಕ್ಲೋಫಿನಾಕ್ ಇಂಜೆಕ್ಷನ್ ಅಂತಕ್ಕಂಥದ್ದು ಆಂಟಿ ಇನ್ಫ್ಲಮೇಟರಿ ಡ್ರಗ್ ಆಗಿರುತ್ತೆ. ಸೊ ಈ ಒಂದು ಆಂಟಿ ಇನ್ಫ್ಲಮೇಟರಿ ಡ್ರಗ್ ಪ್ರಾಣಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಸೊ ಆ ಒಂದು ಪ್ರಾಣಿಯನ್ನ ಈ ವಲ್ಚರ್ ಪಕ್ಷಿಗಳು ತಿಂದಾಗ ಸೊ ಅವುಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಥವಾ ಮೂತ್ರಪಿಂಡದ ವೈಫಲ್ಯ ಆಗುವುದರಿಂದ ಸೊ ಅವುಗಳು ಸಂಪೂರ್ಣವಾಗಿ ಸತ್ತೋಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವಾಗ ನಾನೇನು ಕೊಡರ್ಮಾ ಡಿಸ್ಟ್ರಿಕ್ಟ್ ಅಂತ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಅಲ್ಲಿ 2019ರಿಂದ ಈ ಒಂದು ಪಕ್ಷಿಗಳ ಸಂಖ್ಯೆ ಸ್ವಲ್ಪ ಏರಿಕೆ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2022ರ ಸರ್ವೆಯಲ್ಲಿ 38 ವಲ್ಚರ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2023ರಲ್ಲಿ 145ಕ್ಕೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಈ ಒಂದು ಏರಿಕೆ ಆಗಿರ್ತಕ್ಕಂಥ ಪಕ್ಷಿಗಳನ್ನ ಕಾಪಾಡ್ತಕ್ಕಂಥದ್ದು ಇವರ ಜವಾಬ್ದಾರಿಯಾಗಿರುತ್ತೆ. ಸೊ ಅದರಿಂದ ಈ ವಲ್ಚರ್ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ರೆಸ್ಟೋರೆಂಟ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಸರ್ ರಣಹದ್ದುಗಳನ್ನ ನಾವು ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕಂತ. ಸೊ ರಣಹದ್ದುಗಳನ್ನ ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಕಾಡಿನಲ್ಲಿ ಸತ್ತಕ್ಕಂಥ ಒಂದು ಪ್ರಾಣಿಯನ್ನ ಡಿಕಂಪೋಸ್ ಮಾಡಲಿಕ್ಕೆ ಅವು ಸಹಾಯ ಮಾಡುತ್ತೆ. ಅದರಿಂದ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೆ. ಅದರಿಂದ ಪ್ರಾಣಿಗಳಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ರಣಹದ್ದುಗಳ ಸಂತತಿ ಶೂನ್ಯವಾದಾಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ರಣಹದ್ದುಗಳನ್ನ ನಾವು ರಿವೈವ್ ಮಾಡ್ತಾ ಇದ್ದೇವೆ. ಸೊ ವಲ್ಚರ್ಸ್ ಆರ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ನಮ್ಮ ಭಾರತ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ ಸೊ ಅದರ ಅಡಿಯಲ್ಲೂ ಕೂಡ ರಣಹದ್ದುಗಳನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ IUCN ನಲ್ಲಿ ಈ ಒಂದು ವಲ್ಚರ್ಗಳನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಕ್ಯಾಟಗರಿಗೆ ಸೇರಿಸಲಾಗಿರುತ್ತೆ. ವಿ ಸಾ ಸಮ್ 9 ಡಿಫರೆಂಟ್ ಕ್ಯಾಟಗರೀಸ್ ಆಫ್ ವಲ್ಚರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಪುಟ್ ಟುಗೆದರ್ ಅಂದ್ರೆ ಎಲ್ಲವನ್ನ ಒಂದು ಸೇರಿಸಿ ಒಂದೇ ಕ್ಯಾಟಗರಿ ಹೇಳೋದಾದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ರಣಹದ್ದುಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಮೊಟ್ಟ ಮೊದಲ ವಲ್ಚರ್ ರೆಸ್ಟೋರೆಂಟ್ ಅನ್ನ 2015ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಎಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಮಹಾರಾಷ್ಟ್ರದಲ್ಲಿ ಎಲ್ಲಿ ಅಂದ್ರೆ ಪನ್ಸಾನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ಹೇಳ್ತೇವೆ. ಸೊ ಇದು ರಾಯ್ಗಢ್ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ರೆಸ್ಟೋರೆಂಟ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ರಾಷ್ಟ್ರಪತಿ ಅವರಿಂದ ಮರಣೋತ್ತರವಾಗಿ ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ವಾಸ್ ಪೋಸ್ಟಮಸ್ಲಿ ಅವಾರ್ಡೆಡ್ ದಿ ತೇನ್ಸಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಬೈ ದಿ ಪ್ರೆಸಿಡೆಂಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸವಿತಾ ಕನ್ಸ್ವಾಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವರಿಗೆ ಮರಣೋತ್ತರವಾಗಿ ತೇನ್ಸಿಂಗ್ ನೋರ್ಗೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಯಾಕೆ ಇವರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಡಲಾಗಿದೆ? ಸೊ ಪ್ರಶ್ನೆಯಲ್ಲೇ ಇದೆ. ಸೊ ಸಾಹಸಕ್ಕೆ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಹಾಗಿದ್ರೆ ಇವ್ರು ಮಾಡಿರ್ತಕ್ಕಂಥ ಸಾಹಸ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಇವರು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದವರು ಅಂದ್ರೆ ಸೊ ಲಾತೂರ್ ವಿಲೇಜ್ ಇನ್ ಉತ್ತರ ಕಾಶಿ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟವರಾಗಿರ್ತಾರೆ. ಸೊ ಇವರೊಬ್ರು ಮೌಂಟೇನಿಯರ್ ಆಗಿರ್ತಾರೆ. ಮೌಂಟೇನಿಯರ್ ಅಂದ್ರೆ ಪರ್ವತಗಳನ್ನ
ಪರ್ವತವನ್ನ ಹತ್ತತಕ್ಕಂಥದ್ದು ಇವರ ಒಂದು ಹವ್ಯಾಸವಾಗಿರುತ್ತೆ. ಹಾಗಿದ್ರೆ ಇವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನು ಅಂದ್ರೆ 2 ಬೆಟ್ಟಗಳನ್ನ ಅಂದ್ರೆ 2 ಪರ್ವತಗಳನ್ನ, ಒಂದು ಮೌಂಟೇನ್ ಎವರೆಸ್ಟ್ ಮತ್ತೆ ಇನ್ನೊಂದನ್ನ ಮೌಂಟ್ ಮಾಕಲು ಅಂತ ಕರೀತೇವೆ. ಸೊ ಮೌಂಟ್ ಎವರೆಸ್ಟ್ ಮತ್ತೆ ಮೌಂಟ್ ಮಾಕಲು ಏನಿರುತ್ತೆ, ಸೊ ಇವೆರಡನ್ನು 16 ದಿನಗಳ ಗ್ಯಾಪ್ ಅಲ್ಲಿ ಅಂದ್ರೆ ವಿತ್ ಇನ್ ದ ಸ್ಪ್ಯಾನ್ ಆಫ್ 16 ಡೇಸ್ ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ 16 ದಿನಗಳ ಒಳಗೆ ಮೌಂಟ್ ಮಕಾಲು ಅಂತ ನಾವೇನ್ ಹೇಳ್ತೇವೆ, ಇವೆರಡು ಪರ್ವತಗಳನ್ನ ಏರಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ ಇವರಾಗಿರ್ತಾರೆ. ಸೊ ಅಟ್ ದಿ ಏಜ್ ಆಫ್ 25, ಕೇವಲ 25 ವರ್ಷ ವಯಸ್ಸಿದ್ದಾಗ ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬಹಳ ಇತ್ತೀಚೆಗೆ ಈ ಒಂದು ದ್ರೌಪದಿಗ ದಂಡಾ ಪೀಕ್ ಅಂತ ಕರಿತೇವೆ. ಸೊ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಪರ್ವತವನ್ನ ಹತ್ತುವ ಸಮಯದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಅವಲಾಂಚೆ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಹಿಮ ಕುಸಿತ ಅಂತ ನಾವೇನ್ ಹೇಳ್ತೇವೆ, ಸೊ ಅದರ ಕಾರಣದಿಂದ ಅನ್ಫಾರ್ಚುನೇಟ್ಲಿ ಇವರ ನಿಧನವಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಅಂದ್ರೆ ಇವರು ಮಾಡಿರ್ತಕ್ಕಂಥ ಒಂದು ಸಾಹಸದ ಕಾರಣಕ್ಕಾಗಿ ಪೋಸ್ಟ್ ಥಾಮಸ್ಲಿ ಇವರಿಗೆ ಭಾರತ ರಾಷ್ಟ್ರದ ವತಿಯಿಂದ ರಾಷ್ಟ್ರಪತಿಗಳು ಇವರಿಗೆ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ದ್ರೌಪದಿಕಾ ದಂಡಾ ಪೀಕ್ ಎಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ, ಸೊ ಇದು ಗಂಗೋತ್ರಿ ರೇಂಜ್ ಅಲ್ಲಿ ಬರ್ತಕ್ಕಂಥ ಒಂದು ಪೀಕ್ ಆಗಿರುತ್ತೆ. ಸೊ ಇದು ಗರ್ವಾಲ್ ಹಿಮಾಲಯ ಇನ್ ಉತ್ತರಾಖಂಡ್, ಸೊ ನಮ್ಮ ಭಾರತ ದೇಶದ ಉತ್ತರಾಖಂಡ್ ನಲ್ಲಿ ಸೊ ನಾವು ಈ ಒಂದು ದ್ರೌಪದಿಕಾ ದಂಡಾ ಶಿಖರವನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 2023-24 ಬೆಳೆ ವರ್ಷದಲ್ಲಿ ಭಾರತವು ಯಾವ ಬೆಳೆಯನ್ನು ಉತ್ಪಾದಿಸುವ ವಿಶ್ವದ ಅತಿ ದೊಡ್ಡ ಉತ್ಪಾದಕನಾಗಲು ಸಿದ್ಧವಾಗಿದೆ? ಸೊ ಇಂಡಿಯಾ ಇಸ್ ಪಾಯ್ಸ್ಡ್ ಟು ಬಿಕಮ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವಿಚ್ ಕ್ರಾಪ್ ಇನ್ 23-24 ಕ್ರಾಪ್ ಹಿಯರ್. ಅಂದ್ರೆ 2023-24 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಉತ್ಪಾದನೆ ಆಗಲಿರುವ ಬೆಳೆ ಯಾವುದು ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಲೆಂಟಿಲ್ ಅಥವಾ ಮಸೂರ್ ಅಂತ ಕರಿತೇವೆ. ಸೊ ಈ ಒಂದು ಬೆಳೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಸರ್ಪ್ಲಸ್ ಉತ್ಪಾದನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಇಯರ್ ಅನ್ನ ನೆನ್ಪಿಟ್ಕೊಳ್ಳಿ, 2023-24 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ದೇರ್ ವಿಲ್ ಬಿ ಸರ್ಜ್ ಇನ್ ಇಟ್ಸ್ ಪ್ರೊಡಕ್ಷನ್. ಯಾವುದರ ಪ್ರೊಡಕ್ಷನ್ ಅಂದ್ರೆ ಲೆಂಟಿಲ್ ಅಥವಾ ಅದನ್ನ ನಾವು ಮಸೂರ್ ಅಂತ ಕೂಡ ಕರಿತೇವೆ. ಸೊ ಇದರ ಒಂದು ಪ್ರೊಡಕ್ಷನ್ ಎಕ್ಸಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇಟ್ ಈಸ್ ಪ್ರೊಜೆಕ್ಟೆಡ್ ಟು ಬಿ ಅರೌಂಡ್ 1.6 ಮಿಲಿಯನ್ ಟನ್ಸ್ ಅಂದ್ರೆ 1.6 ಮಿಲಿಯನ್ ಟನ್ಸ್ ಅಷ್ಟು ಸೊ ಇದರ ಉತ್ಪಾದನೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನ ಅಥವಾ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಲಾಗಿದೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಮೇಕ್ ಇಂಡಿಯಾ ಸೆಲ್ಫ್ ಸಫಿಶಿಯಂಟ್ ಇನ್ ಪಲ್ಸಸ್ ಬೈ ಡಿಸೆಂಬರ್ 2027 ಅಂದ್ರೆ 2027 ಡಿಸೆಂಬರ್ ಒಳಗೆ ನಮ್ಮ ಭಾರತ ರಾಷ್ಟ್ರವನ್ನ ಈ ಪಲ್ಸಸ್ ಅಥವಾ ದ್ವಿದಳ ಧಾನ್ಯಗಳು ಅಂತ ನಾವೇನ್ ಹೇಳ್ತೇವೆ, ಸೊ ಇದರಲ್ಲಿ ಸ್ವಾವಲಂಬನೆಯನ್ನಾಗಿ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಈ ವರ್ಷವನ್ನ ನೆನ್ಪಿಟ್ಕೊಳ್ಳಿ, ಸೊ 2027 ಆಗಿರುತ್ತೆ, ಇದನ್ನ ಕೇಳಬಹುದಾಗಿರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಸೊ ನಮ್ಮ ಭಾರತ ದೇಶದಲ್ಲಿ ಇವಾಗ ಲೆಂಟಿನ್ ಪ್ರೊಡಕ್ಷನ್ ಏನ್ ಜಾಸ್ತಿ ಆಗಿದೆ, ಸೊ ಇದು ಸಹಕಾರಿ ಆಗ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪಲ್ಸಸ್ ಅನ್ನ ನಾವು ನೋಡಿದಾಗ ಚೆನ್ನ ಅಂತ ನಾವೇನ್ ಹೇಳ್ತೇವೆ, ಚಿಕ್ಪಿ ಅಂತ ಅಥವಾ ಕಡಲೆ ಅಂತ ನಾವೇನ್ ಹೇಳ್ತೇವೆ. ಸೊ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ ವಿ ಕನ್ಸ್ಯೂಮ್ ಅಂದ್ರೆ ನಾವು ಏನ್ ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ ಸೊ ಅದಕ್ಕಿಂತ ಜಾಸ್ತಿ ನಮ್ಮ ಈ ಒಂದು ಚೆನ್ನ ಅಥವಾ ಕಡಲೆಯನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಬಟ್ ಬೇರೆ ಪಲ್ಸಸ್ ಏನಿರ್ತವೆ ಸೊ ಅವುಗಳನ್ನ ನಾವು ಕನ್ಸ್ಯೂಮ್ ಮಾಡೋದಕ್ಕಿಂತ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಆ ರೀತಿಯ ಬೆಳೆಗಳು ಯಾವುದು ಅಂದ್ರೆ ಉರದ್ ಅಂತ ಕರಿತೇವೆ. ಸೊ ಉರದ್ ಅಂದ್ರೆ ಅದನ್ನ ನಾವು ಕನ್ನಡದಲ್ಲಿ ಉದ್ದಿನ ಬೇಳೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ತೂರ್ ಅಂತ ಕರಿತೇವೆ, ಇದನ್ನ ನಾವು ತೊಗರಿ ಬೇಳೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮೂಂಗ್ ಅಂತ ಕರಿತೇವೆ, ಇದನ್ನ ಕನ್ನಡದಲ್ಲಿ ನಾವು ಹೆಸರು ಬೇಳೆ ಅಂತ ಕರಿತೇವೆ. ಸೊ ಈ ಒಂದು ಉತ್ಪನ್ನಗಳನ್ನ ನಮ್ಮ ಭಾರತ ದೇಶದಲ್ಲಿ ಸೊ ವಿ ಆರ್ ಪ್ರೊಡ್ಯೂಸಿಂಗ್ ಲೆಸ್ ದೆನ್ ವಾಟ್ ವಿ ಆರ್ ಕನ್ಸ್ಯೂಮಿಂಗ್ ಅಂದ್ರೆ ನಾವು ಸೇವನೆ ಮಾಡೋದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡ್ತಾ ಇದ್ದೇವೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಪಲ್ಸಸ್ ಅನ್ನ ಹೆಚ್ಚಾಗಿ ಅಥವಾ ಈ ಒಂದು ಲೆಂಟಿನ್ ಅಂತ ನಾವೇನ್ ಹೇಳಿದ್ವಿ, ಸೊ ಇದನ್ನ ಹೆಚ್ಚಾಗಿ ಬೆಳೀತಕ್ಕಂಥ ನಮ್ಮ ಪ್ರಪಂಚದ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರ, ಅದಾದ್ಮೇಲೆ ಆಸ್ಟ್ರೇಲಿಯಾ ಮತ್ತೆ ಕೆನಡಾವನ್ನ ಟಾಪ್ 3 ಪೊಸಿಷನ್ ಅಲ್ಲಿ ಈ ಒಂದು ಲೆಂಟಿನ್ ಉತ್ಪಾದನೆಯಲ್ಲಿ ನಮ್ಮ ಪ್ರಪಂಚದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಕರ್ನಾಟಕದಲ್ಲಿ ಪ್ರಾರಂಭಿಸಲಾದ ಯುವ ನಿಧಿ ಯೋಜನೆಯಡಿ ಕ್ರಮವಾಗಿ ಪದವಿ ಹೊಂದಿರುವ ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ತಿಂಗಳಿಗೆ ಎಷ್ಟು ಆರ್ಥಿಕ ನೆರವು ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದೆ? ಸೊ ಅಂಡರ್ ದಿ ಯುವ ನಿಧಿ ಸ್ಕೀಮ್ ಲಾಂಚ್ಡ್ ಇನ್ ಕರ್ನಾಟಕ, ಹೌ ಮಚ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪರ್ ಮಂತ್ ಡಸ್ ದಿ ಗವರ್ಮೆಂಟ್ ಪ್ರಾಮಿಸಸ್ ಟು ಪ್ರೊವೈಡ್ ಡಿಗ್ರಿ ಹೋಲ್ಡರ್ಸ್ ಅಂಡ್ ಹೌ ಮಚ್ ಟು ದಿ ಡಿಪ್ಲೊಮಾ ಹೋಲ್ಡರ್ಸ್ ರೆಸ್ಪೆಕ್ಟಿವ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಸೊ ಡಿಗ್ರಿ ಹೋಲ್ಡರ್ಗೆ ಪ್ರತಿ ತಿಂಗಳು 3,000 ಮತ್ತೆ ಡಿಪ್ಲೊಮಾ ಹೋಲ್ಡರ್ಗೆ 1,500 ನಿರುದ್ಯೋಗ ಭತ್ಯೆಯನ್ನ ನೀಡ್ತಕ್ಕಂಥ ಒಂದು ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಮುಂಚೆ ಅನೌನ್ಸ್ ಮಾಡಿತ್ತು. ಸೊ ಆ ಒಂದು ಯೋಜನೆಯನ್ನ ಈಗ ಲಾಂಚ್ ಮಾಡಿರ್ತಾರೆ ಅಥವಾ ಇದನ್ನ ಕಾರ್ಯರೂಪಕ್ಕೆ ತಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುವ ನಿಧಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಯುವ ನಿಧಿ ಸ್ಕೀಮ್ ಬಂದು ಕಾಂಗ್ರೆಸ್ ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥ 5 ಪ್ರಾಮಿಸ್ಗಳಲ್ಲಿ ಇದು ಕೂಡ ಒಂದಾಗಿದೆ.
ಆಗಿರುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥ ಒಂದು ಫಂಡ್ ಏನಿರುತ್ತೆ, ಸೊ ಅದನ್ನ ಎಷ್ಟು ವರ್ಷಗಳವರೆಗೆ ಕೊಡ್ತಾರೆ ಅಂದ್ರೆ 2 ವರ್ಷಗಳವರೆಗೆ ಕೊಡ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಅಥವಾ ಅವರು ಜಾಬ್ ತಗೊಳ್ಳೋವರೆಗೂ ಅಂದ್ರೆ ಒಂದು ನೌಕರಿ ಸಿಗೋವರೆಗೂ ಅಥವಾ 2 ವರ್ಷಗಳವರೆಗೂ ಯಾವುದು ಫಸ್ಟ್ ಆಗುತ್ತೆ ಅದರ ಆಧಾರದ ಮೇಲೆ ಈ ಒಂದು ಫಿನಾನ್ಷಿಯಲ್ ಏಡ್ ಅಥವಾ ಹಣಕಾಸಿನ ನೆರವನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಇವರಿಗೆ ಒಂದು ಟ್ರೈನಿಂಗ್ ಅನ್ನ ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಈ ಒಂದು ಟ್ರೈನಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಸ್ಕಿಲ್ ಅಥವಾ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೈನಿಂಗ್ ಅಥವಾ ಒಂದು ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ಸೊ ಪ್ರಶ್ನೆಯಲ್ಲೇ ಹೇಳಿದಾಗೆ ಡಿಗ್ರಿ ಹೋಲ್ಡರ್ಸ್ಗೆ 3000 ರೂಪೀಸ್ ಪರ್ ಮಂತ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಗೆ 1500 ರೂಪೀಸ್ ಪರ್ ಮಂತ್ ನೀಡಲಾಗುತ್ತೆ. ಸೊ ಯಾರಿಗೆ ಕೊಡ್ತಾರೆ ಅಂದ್ರೆ, ಸೊ ಯಾರು ಕಳೆದ 6 ತಿಂಗಳುಗಳಲ್ಲಿ ಜಾಬ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗಿರೋದಿಲ್ವೋ ಸೊ ಅವರಿಗೆ ಈ ರೀತಿಯ ಒಂದು ಫಂಡ್ ಅನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಯಾರು ಹೈಯರ್ ಸ್ಟಡೀಸ್ ಅನ್ನ ಅಂದ್ರೆ ಉನ್ನತ ವ್ಯಾಸಂಗವನ್ನ ಯಾರು ಮಾಡ್ತಾ ಇರೋದಿಲ್ವೋ ಸೊ ಅವರಿಗೆ ಮಾತ್ರ ಈ ಒಂದು ಫಂಡ್ ಅನ್ನ ನೀಡ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಸೊ ಅದಾದ್ಮೇಲೆ ಈ ಒಂದು ದಿ ಅನ್ಎಂಪ್ಲಾಯ್ಡ್ ಅಲೋಯನ್ಸ್ ವಿಲ್ ಬಿ ಅವೈಲೇಬಲ್ ಟಿಲ್ ದಿ ಅಪ್ಲಿಕೆಂಟ್ ಗೆಟ್ಸ್ ದ ಜಾಬ್. ಸೊ ಇದು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದು 5 ಗ್ಯಾರಂಟಿಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಒಂದು ಗ್ಯಾರಂಟಿ ಆಗಿರುತ್ತೆ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತಹ ಗ್ಯಾರಂಟಿಗಳು ಯಾವ್ದು ಅಂದ್ರೆ, ಒಂದನ್ನ ಶಕ್ತಿ ಅಂತ ಕರಿತೇವೆ. ಸೊ ಇದು ನಾನ್ ಲಕ್ಸುರಿಯಸ್ ಬಸ್ಗಳಲ್ಲಿ ವಿಮೆನ್ಗೆ ಅಥವಾ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನ ನೀಡ್ತಕ್ಕಂಥ ಒಂದು ಸೌಕರ್ಯ ಆಗಿರುತ್ತೆ. ಅನ್ನಭಾಗ್ಯ ಅಂತಕ್ಕಂಥದ್ದು 10 kg ರೈಸ್ ಪರ್ ಮಂತ್ ಫಾರ್ BPL, ಆಫರಿಂಗ್ 10 kg ರೈಸ್ ಟು BPL ಫ್ಯಾಮಿಲೀಸ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲೀಸ್ ಗಳಿಗೆ 10 kg ವರೆಗೂ ಈ ಒಂದು ಅಕ್ಕಿಯನ್ನು ಕೊಡ್ತಕ್ಕಂಥ ಯೋಜನೆ. ಗೃಹ ಜ್ಯೋತಿ ಅಂತಕ್ಕಂಥದ್ದು 200 ಯೂನಿಟ್ಸ್ ಗಳವರೆಗೆ ವಿದ್ಯುತ್ ಅನ್ನ ಉಚಿತವಾಗಿ ನೀಡ್ತಕ್ಕಂಥದ್ದು. ಗೃಹ ಲಕ್ಷ್ಮಿ ಅಂತಕ್ಕಂಥದ್ದು 2000 ಪರ್ ಮಂತ್ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಮಹಿಳಾ ಒಂದು ಹಿರಿಯರಿಗೆ ಒಂದು ತಿಂಗಳಿಗೆ 2000 ಸೊ ಈ ಒಂದು APL ಮತ್ತು BPL ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ 2000 ಒಂದು ಭತ್ಯೆಯನ್ನ ಅಥವಾ ಒಂದು ಅಮೌಂಟ್ ಅನ್ನ ನೀಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇನ್ಸ್ಯಾಟ್ 3DS ಉಪಗ್ರಹದ ಉಡಾವಣೆಗಾಗಿ ಇಸ್ರೋ ಯಾವ ಉಡಾವಣಾ ವಾಹನವನ್ನು ಬಳಸಲು ಯೋಜಿಸುತ್ತಿದೆ? ಸೊ ವಿಚ್ ಲಾಂಚ್ ವೆಹಿಕಲ್ ಇಸ್ ಇಸ್ರೋ ಪ್ಲಾನಿಂಗ್ ಟು ಯೂಸ್ ಫಾರ್ ದಿ ಲಾಂಚ್ ಆಫ್ ಇನ್ಸ್ಯಾಟ್ 3DS ಸ್ಯಾಟಲೈಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ GSLV F14 ಅನ್ನ ಬಳಕೆ ಮಾಡತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಸ್ರೋ ಏನನ್ನ ಲಾಂಚ್ ಮಾಡ್ತಾ ಇದೆ ಅಂದ್ರೆ ಇನ್ಸ್ಯಾಟ್ 3DS ಅಂತ ಕರಿತೇವೆ. ಸೊ ಈ ಒಂದು ಇನ್ಸ್ಯಾಟ್ 3DS ಅನ್ನ ಲಾಂಚ್ ಮಾಡ್ತಾ ಇದೆ. ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ನಮ್ಮ ಇಸ್ರೋದವರು ಡಿಸೈಡ್ ಮಾಡಿರ್ತಕ್ಕಂಥ ಉಡಾವಣಾ ವಾಹನ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ GSLV F14 ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇಟ್ ಈಸ್ ಮೋರ್ ಅಡ್ವಾನ್ಸ್ಡ್ ರಾಕೆಟ್ ದನ್ ದಟ್ ಯೂಸಸ್ ದ ಲಿಕ್ವಿಡ್ ಪ್ರೊಪಲೆಂಟ್ ಅಂದ್ರೆ ಸೊ ಇದರಲ್ಲಿ ದ್ರವ ರೂಪದ ನೋದಕವನ್ನ ಬಳಸಲಾಗುತ್ತೆ. ಸೊ ಇದು ಉತ್ತಮವಾಗಿರ್ತಕ್ಕಂಥ ಅಥವಾ ಮೋರ್ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಅದಾದ್ಮೇಲೆ GSLV ರಾಕೆಟ್ ಏನಿದೆ ಸೊ ಇದರ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಬಹಳ ಹೆಚ್ಚಾಗಿರುತ್ತೆ. ಸೊ ಇದರಲ್ಲಿ ಕ್ರಯೋಜೆನಿಕ್ ಲಿಕ್ವಿಡ್ ಪ್ರೊಪಲೆಂಟ್ ಅನ್ನ ಯೂಸ್ ಮಾಡಲಾಗುತ್ತೆ. ಕ್ರಯೋಜೆನಿಕ್ ಅಂದ್ರೆ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಒಂದು ಪ್ರೊಪಲೆಂಟ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ GSLV ಅಂತಕ್ಕಂಥದ್ದು 3 ಸ್ಟೇಜ್ ರಾಕೆಟ್ ಆಗಿರುತ್ತೆ ಅಂದ್ರೆ 3 ಹಂತಗಳಲ್ಲಿ ಉಡಾವಣೆಗೊಳ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಈ ಒಂದು ಲಿಕ್ವಿಡ್ ಫ್ಯೂಯಲ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಕಾಂಪ್ಲಿಕೇಟೆಡ್ ಆಗಿದ್ರು ಕೂಡ ಸೊ ಇದನ್ನ ಯಾಕೆ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇಟ್ ಪ್ರೊವೈಡ್ಸ್ ಹೈಯರ್ ಲಿಫ್ಟ್ ಆಫ್ ವೇಟ್ ಕೆಪಾಸಿಟಿ ಅಂದ್ರೆ ಅದನ್ನ ಲಾಂಚ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಥ್ರಸ್ಟ್ ಅಥವಾ ಒತ್ತಡ ಅಂತ ನಾವೇನು ಹೇಳ್ತೇವೆ. ಸೊ ಅತ್ಯಂತ ಅಧಿಕವಾದ ಒತ್ತಡವನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಸೊ ಇದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಡಿಫಿಕಲ್ಟ್ ಆಗಿದ್ರು ಕೂಡ ಈ ಒಂದು ಲಾಂಚ್ ವೆಹಿಕಲ್ ಅನ್ನ ಯೂಸ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಲಾಂಚ್ ವೆಹಿಕಲ್ಸ್ ಗಳಲ್ಲಿಯೇ ವರ್ಕ್ ಹಾರ್ಸ್ ಅಂತ ಏನನ್ನ ಕರೀತಾರೆ ಅಂದ್ರೆ PSLV ಅನ್ನ ನಾವು ವರ್ಕ್ ಹಾರ್ಸ್ ಆಫ್ ಇಂಡಿಯನ್ ಇಸ್ರೋ ಅಥವಾ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಯಾವ ಇಂಧನವನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಸಾಲಿಡ್ ಫ್ಯೂಯಲ್ ಅಥವಾ ಘನ ಇಂಧನವನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು PSLV ಅನ್ನ ನಮ್ಮ ಭಾರತ ಇಸ್ರೋದ ವರ್ಕ್ ಹಾರ್ಸ್ ಅಂತ ಕರೆಯಲಾಗುತ್ತೆ. ಅದಾದ್ಮೇಲೆ ಈ ಒಂದು ಇನ್ಸ್ಯಾಟ್ 3DS ಮಿಷನ್ ಏನಿದೆ ಸೊ ಇದನ್ನ ಯಾವ ಕಾರಣಕ್ಕಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದ IMD ಅಂದ್ರೆ ಇಂಡಿಯಾ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಹವಾಮಾನ ಸಂಸ್ಥೆ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉಪಗ್ರಹಗಳನ್ನ ಒತ್ತೊಯ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಇದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಲೈಮೇಟ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್ ಅಂತ ಕರಿತೇವೆ. ಅಂದ್ರೆ ಹವಾಮಾನವನ್ನ ವೀಕ್ಷಣೆ ಮಾಡ್ತಕ್ಕಂಥ ಅಥವಾ ಬದಲಾವಣೆಗಳನ್ನ ನಮಗೆ ತಿಳಿಸ್ತಕ್ಕಂಥ ಉಪಗ್ರಹಗಳನ್ನ ಈ ಮೂಲಕ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಿಷನ್ ಏನಿರುತ್ತೆ ಸೊ ಇಟ್ಸ್ ಅ ಕೊಲಾಬ್ರೇಷನ್
ಬಿಟ್ವೀನ್ ಇಸ್ರೋ ಮತ್ತೆ IMD. ಸೊ ನಮ್ಮ ಭಾರತ ದೇಶದ ಹವಾಮಾನ ಇಲಾಖೆ ಮತ್ತು ಬಾಹ್ಯಾಕಾಶ ಸಂಸ್ಥೆ ಇಬ್ಬರ ಸಹಯೋಗದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಲಾಂಚ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ಭಾರತದ ರಕ್ಷಣಾ ಸಚಿವರು ದೂರದ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಯಾವ ಸಂಸ್ಥೆಯ ಉದ್ಯೋಗಗಳಲ್ಲಿರುವ ಕ್ಯಾಶುಯಲ್ ಕಾರ್ಮಿಕರಿಗೆ ವಿಮಾ ರಕ್ಷಣೆಯನ್ನು ಒದಗಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂಡಿಯಾಸ್ ಡಿಫೆನ್ಸ್ ಮಿನಿಸ್ಟರ್ ಅಪ್ರೂವ್ಡ್ ಅ ಪ್ರಪೋಸಲ್ ಟು ಪ್ರೊವೈಡ್ ಇನ್ಶೂರೆನ್ಸ್ ಕವರ್ ಟು ಕ್ಯಾಶುಯಲ್ ವರ್ಕರ್ಸ್ ಎಂಪ್ಲಾಯ್ಡ್ ಬೈ ವಿಚ್ ಆರ್ಗನೈಸೇಷನ್ ಫಾರ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರಿಮೋಟ್ ಏರಿಯಾಸ್. ಸೊ ನಿಮಗೆ ಕೀವರ್ಡ್ ಕೊನೆಯಲ್ಲಿದೆ. ರಿಮೋಟ್ ಏರಿಯಾಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಒಂದು ವಿಮಾ ವ್ಯವಸ್ಥೆಯನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ವಿಮಾ ವ್ಯವಸ್ಥೆಯನ್ನ ಯಾವ ಆರ್ಗನೈಸೇಷನ್ ಮುಖಾಂತರ ನೀಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರೇ ನಮ್ಮ ಭಾರತ ದೇಶದ ರಿಮೋಟ್ ಏರಿಯಾಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಕ್ಯಾಶುಯಲ್ ವರ್ಕರ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅವರು ಅತ್ಯಂತ ಕಠಿಣವಾಗಿ ಆಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಸೊ ಇಲ್ಲಿರ್ತಕ್ಕಂಥ ಟೋಪೋಗ್ರಫಿ ಅಥವಾ ಸ್ಥಳಾಕೃತಿ ಅಂತ ನಾವೇನು ಹೇಳ್ತೇವೆ, ಸೊ ಅದು ಈವನ್ ಆಗಿರೋದಿಲ್ಲ. ಯಾವಾಗ ಬೇಕಾದರೂ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಟೆಂಪರೇಚರ್ ಬಹಳ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿರುತ್ತೆ. ಸೊ ಆ ಪರಿಸ್ಥಿತಿಗಳಲ್ಲಿ ನಮ್ಮ ಭಾರತ ದೇಶದ ಮೂಲ ಸೌಕರ್ಯಗಳನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಇನ್ಶೂರೆನ್ಸ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಅವರೇನಾದ್ರೂ ಕೆಲಸ ಮಾಡುವ ಸಮಯದಲ್ಲಿ ಅನ್ಫಾರ್ಚುನೇಟ್ಲಿ ಅವರ ನಿಧನವಾದಾಗ ಸೊ ಅವರ ಕುಟುಂಬಗಳಿಗೆ 10 ಲಕ್ಷದವರೆಗೆ ಇನ್ಶೂರೆನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ BRO ಎಂಪ್ಲಾಯ್ಸ್ ಇದುವರೆಗೂ ಅಂದ್ರೆ BRO ಎಂಪ್ಲಾಯ್ಸ್ ಎಷ್ಟಿರ್ತಾರೆ ಅಂದ್ರೆ ಸೊ 1 ಲಕ್ಷ ಕ್ಯಾಶುಯಲ್ ವರ್ಕರ್ಸ್ ಅನ್ನ ನಾವು ಪ್ರಸ್ತುತವಾಗಿ ನೋಡಬಹುದಾಗಿರುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸೊ 1 ಲಕ್ಷದವರೆಗೂ ಕ್ಯಾಶುಯಲ್ ಎಂಪ್ಲಾಯ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ಪ್ರಮುಖವಾಗಿ ನಮ್ಮ ಭಾರತ ದೇಶದ ಲಡಾಖ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ್ ಮತ್ತೆ ಹಿಮಾಚಲ ಪ್ರದೇಶಗಳಲ್ಲಿ ಸೊ ಈ ರೀತಿಯ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಡಿಯಲ್ಲಿ ಸೊ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ನೌಕರರಾಗಿರ್ತಾರೆ. ಸೊ ದೀಸ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡ್ಸ್ ರೋಡ್ಸ್, ಬ್ರಿಡ್ಜಸ್, ಟನಲ್, ಏರ್ ಫೀಲ್ಡ್ಸ್ ಅಂಡ್ ಹೆಲಿಪ್ಯಾಡ್. ಸೊ ಯಾವ ರೀತಿಯ ಪ್ರಾಜೆಕ್ಟ್ಸ್ ಗಳನ್ನ ಅವ್ರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ರಸ್ತೆಗಳು, ಸೇತುವೆಗಳು, ಸುರಂಗಗಳು, ಏರ್ ಫೀಲ್ಡ್ಗಳು ಮತ್ತು ಹೆಲಿಪ್ಯಾಡ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ವರ್ಕರ್ಸ್ ಗಳನ್ನ ನಾವಿಲ್ಲಿ ಕ್ಯಾಶುಯಲ್ ವರ್ಕರ್ಸ್ ಅಂತ ಕರೀತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಭಾರತೀಯ ವಾಯುಪಡೆಗೆ ಪೂರೈಕೆಯಾಗಿ ಸ್ವದೇಶದಿಂದ ಅಭಿವೃದ್ಧಿಪಡಿಸಲಾದ ಅಸ್ತ್ರ ಕ್ಷಿಪಣಿಯನ್ನು ಯಾವ ಸಂಸ್ಥೆ ತಯಾರಿಸಿದೆ? ಸೊ ದ ಇಂಡಿಜಿನಿಯಸ್ಲಿ ಡೆವಲಪ್ಡ್ Astra missiles flagged off for supply to Indian Air Force are manufactured by which organization? ಈ ಪ್ರಶ್ನೆಗೆ ಸರಿಯಾದ ಉತ್ತರ BDL ಅಂತ ಕರೀತೇವೆ ಅಥವಾ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಕರೀತೇವೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಮಿಸೈಲ್ ಗಳನ್ನ ನಾವು ಆಸ್ತ್ರಾ ಮಿಸೈಲ್ಸ್ ಅಂತ ಕರೀತೇವೆ. ಸೊ ಈ ಮಿಸೈಲ್ ಗಳ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮಿಸೈಲ್ ಗಳನ್ನ ನಮ್ಮ ಭಾರತ ದೇಶದ ಯಾವ ವ್ಯವಸ್ಥೆಗೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಪಡೆಗೆ ಡೆವಲಪ್ ಮಾಡಿರ್ತಕ್ಕಂಥ ಸ್ವದೇಶಿ ಆಗಿರ್ತಕ್ಕಂಥ ಕ್ಷಿಪಣಿಗಳಾಗಿರ್ತವೆ. ಸೊ ಇವುಗಳನ್ನ ನಾವು ಇಂಡಿಜಿನಸ್ಲಿ ಡೆವಲಪ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಆಸ್ತ್ರಾ ಮಿಸೈಲ್ಸ್ ಅಂತ ಕರೀತೇವೆ. ಅಂದ್ರೆ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿ ಮತ್ತೆ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿ. ಸೊ ಇದನ್ನ ನಮ್ಮ ಭಾರತ ದೇಶದ ಇಂಡಿಯನ್ ಏರ್ ಫೋರ್ಸ್ಗೆ ಡೆವಲಪ್ ಮಾಡಿರ್ತಕ್ಕಂಥ ಮಿಸೈಲ್ಗಳಾಗಿರ್ತವೆ. ಸೊ ಈ ಒಂದು ಮಿಸೈಲ್ಗಳ ವಿಶೇಷತೆ ಏನು ಅಂದ್ರೆ ಬಿಯಾಂಡ್ ವಿಶುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ ಅಂತ ಕರೀತೇವೆ. ಸೊ ಈ ಪ್ರಶ್ನೆಯನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಬಿಯಾಂಡ್ ವಿಶುವಲ್ ರೇಂಜ್ ಅಂತ ಕರೀತೇವೆ. ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ಸಪೋಸ್ ನಾವು ಈ ಒಂದು ಪ್ರದೇಶದವರೆಗೆ ನಮ್ಮ ದೃಷ್ಟಿ ರೀಚ್ ಆಗ್ತಾ ಇರುತ್ತೆ. ಸೊ ಇದರಿಂದ ಆಚೆ ನಮ್ಮ ದೃಷ್ಟಿ ರೀಚ್ ಆಗ್ತಾ ಇರಲ್ಲ. ಬಟ್ ಈ ಮಿಸೈಲ್ ನಮ್ಮ ದೃಷ್ಟಿ ಎಲ್ಲಿವರೆಗೂ ರೀಚ್ ಆಗುತ್ತೆ ಅದರಿಂದ ಆಚೆ ಕೂಡ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಮಿಸೈಲ್ ಗಳನ್ನ ನಾವು ಆಸ್ತ್ರಾ ಮಿಸೈಲ್ಸ್ ಅಂತ ಕರೀತೇವೆ. ಸೊ ಈ ಒಂದು ಆಸ್ತ್ರಾ ಮಿಸೈಲ್ ಗಳನ್ನ ವಾಯುವಿನಿಂದ ವಾಯುವಿಗೆ ಸಿಡಿಸ್ತಕ್ಕಂಥ ಒಂದು ಮಿಸೈಲ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು DRDO, ಬಟ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥವ್ರು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ವತಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಮಿಸೈಲ್ ಗಳಾಗಿರ್ತವೆ. ಸೊ ಈ ಒಂದು ಮಿಸೈಲ್ ಗಳ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಸೊ ಅಸ್ತ್ರಾ ವೆಪನ್ ಸಿಸ್ಟಮ್ ಏನಿರುತ್ತೆ ಇಟ್ ಇಸ್ ದ ಬೆಸ್ಟ್ ಇನ್ ಇಟ್ಸ್ ಕ್ಲಾಸ್ ವೆಪನ್ ಸಿಸ್ಟಮ್. ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಈ ಒಂದು ವರ್ಗದಲ್ಲಿರ್ತಕ್ಕಂಥ ಮಿಸೈಲ್ ಗಳೇನಿರ್ತವೆ ಆ ಮಿಸೈಲ್ ಗಳಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ವೆಪನ್ ಸಿಸ್ಟಮ್ ಅನ್ನ ನಾವು ಅಸ್ತ್ರ ಅಂತ ಕರಿತೇವೆ. ಸೊ ಇದು ಯಾವ ಕ್ಯಾಟಗರಿ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಏರ್ ಟು ಏರ್ ಮಿಸೈಲ್ ಆಗಿರುತ್ತೆ. ಅಂದ್ರೆ ಗಾಳಿಯಿಂದ ಗಾಳಿಗೆ ಉಡಾವಣೆ ಮಾಡ್ತಕ್ಕಂಥ ಒಂದು ಮಿಸೈಲ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಒಂದು ಡಿಫರೆಂಟ್ ಮಿಸೈಲ್ಸ್ ಏನಿರ್ತವೆ ಸೊ ಅವು ಎಷ್ಟು ರೇಂಜ್ ಅನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅಂದ್ರೆ 500 ಮೀಟರ್ ಇಂದ ಸ್ಟಾರ್ಟ್ ಆಗಿ 340 ಕಿಲೋಮೀಟರ್ ವರೆಗೆ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ. ಸೊ ಅದಕ್ಕೆ ಇದನ್ನ ನಾವು ಬಿಯಾಂಡ್ ವಿಶುವಲ್ ರೇಂಜ್ ಅಂತ ಕರಿತೇವೆ. ಸೊ
ಅದಾದ್ಮೇಲೆ ಈ ಒಂದು ಮಿಸೈಲ್ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಆಲ್ರೆಡಿ ಇಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಏರ್ ಫೋರ್ಸ್ ಅಲ್ಲಿ ಇರ್ತಕ್ಕಂಥ ಸುಕೋಯ್ 30 ಮಾರ್ಕ್ 1 ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲಿ ಇದನ್ನ ಆಲ್ರೆಡಿ ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಸಾಲ್ಟ್ ಮಿರೇಜ್ 2000, HAL ತೇಜಸ್ ಮತ್ತೆ ಮಿಕಾಯನ್ ಮಿಗ್ 29 ಅಂತ ನಾವೇನ್ ಹೇಳ್ತೇವೆ. ಸೊ ಭವಿಷ್ಯದಲ್ಲಿ ಇವುಗಳಲ್ಲೂ ಕೂಡ ಈ ಒಂದು ಆಸ್ತ್ರ ಮಿಸೈಲ್ಗಳನ್ನ ಯೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್ ಅಲ್ಲಿ ಸೊ ಜಪಾನ್ಗೆ ಸಂಬಂಧಪಟ್ಟಂತೆ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ರೀತಿಯ ಸ್ಯಾಟಲೈಟ್ ಅನ್ನ ನಾವು ಸ್ಪೈ ಸ್ಯಾಟಲೈಟ್ ಅಂತ ಕರೀತೇವೆ, ಅಂದ್ರೆ ಗೂಢಾಚಾರಿಕೆ ಮಾಡ್ತಕ್ಕಂಥ ಉಪಗ್ರಹಗಳಾಗಿರ್ತವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಮಿಟ್ಸುಬಿಶಿ ಹೆವಿ ಲಾಂಚಸ್ ನಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಗಳಾಗಿರ್ತವೆ. ಸೊ ಈ ಸ್ಯಾಟಲೈಟ್ ಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಆಪ್ಟಿಕಲ್ 8 ಅಂತ ಕರಿತೇವೆ. ಸೊ ಜಪಾನ್ ನ ಸ್ಪೇಸ್ ಏಜೆನ್ಸಿಯನ್ನ ನಾವು ಜಾಕ್ಸಾ ಅಂತ ಕರಿತೇವೆ. ಜಾಕ್ಸಾ ಅಂದ್ರೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ ಕರಿತೇವೆ. ಸೊ ಇವರು ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಮಿಸೈಲ್ ಗಳನ್ನ ಆಪ್ಟಿಕಲ್ 8 ಅಂತ ಕರಿತೇವೆ. ಸೊ ಇದು ಸ್ಪೈ ಸ್ಯಾಟಲೈಟ್ ಗಳಾಗಿರ್ತವೆ. ಸೊ ಇದರಿಂದ ಇವರ ಒಂದು ಸಕ್ಸಸ್ ರೇಟ್ ಅಂತಕ್ಕಂಥದ್ದು 97.92% ಇರುತ್ತೆ. ಸೊ ಇಂಡಿಯನ್ ಆರ್ಮಿ ಡೇ 2024 ಭಾರತೀಯ ಸೇನಾ ದಿನ 2024. ಸೊ ಈ ಒಂದು ದಿನವನ್ನ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಜನವರಿ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ ಈ ಒಂದು ದಿನಕ್ಕೆ ಇನ್ನೂ ಒಂದು ವಿಶೇಷತೆ ಇರುತ್ತೆ. ವಿಶೇಷತೆ ಏನು ಅಂದ್ರೆ ಸೊ ಈ ವರ್ಷ ಇಟ್ ಇಸ್ ದಿ 76th anniversary of Indian Army's first Commander-in-Chief Marshal K.M. Kariappa taking over the reins from the British in 1947. 1949ರಲ್ಲಿ ಸೊ ಬ್ರಿಟಿಷರಿಂದ ಅಧಿಕಾರವನ್ನ ಸ್ವೀಕರಿಸ್ತೇವೆ, ಅಂದ್ರೆ ಸೇನೆಗೆ ಸಂಬಂಧಪಟ್ಟಂತೆ ಅಧಿಕಾರವನ್ನ ನಮ್ಮ ಭಾರತ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ದಿನಾಂಕವಾಗಿರುತ್ತೆ. ಸೊ ಈ ದಿನಾಂಕ ಈಗಾಗಿ 76 ವರ್ಷಗಳು ಕಂಪ್ಲೀಟ್ ಆಗಿರೋದನ್ನ ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಜನವರಿ 15, 1949ರಲ್ಲಿ ಸೊ KM ಕರಿಯಪ್ಪ ಅಂತ ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇವೆ. ಸೊ ಹಿ ಬಿಕೇಮ್ ದಿ ಫಸ್ಟ್ ಲೀಡರ್ ಆಫ್ ದಿ ಇಂಡಿಯನ್ ಆರ್ಮಿ. ಸೊ ನಮ್ಮ ಭಾರತೀಯ ಸೇನಾದ ಮೊದಲ ನಾಯಕರಾಗಿ ಇವರನ್ನ ನಾವು ಗುರುತಿಸಬಹುದಾಗಿರುತ್ತೆ. ಬಿಕಾಸ್ ಹಿ ಟುಕ್ ಓವರ್ ಫ್ರಮ್ ದಿ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಜನರಲ್ ಫ್ರಾನ್ಸಿಸ್ ಬಚರ್ ಅಂತ ಕರಿತೇವೆ. ಸೊ ಬ್ರಿಟಿಷ್ ನ ಕಮಾಂಡರ್ ಇನ್ ಚೀಫ್ ಯಾರಾಗಿರ್ತಾರೆ, ಜನರಲ್ ಫ್ರಾನ್ಸಿಸ್ ಬುಚರ್ ಅಂತ ನಾವೇನು ಹೇಳ್ತೇವೆ. ಸೊ ಅವರ ಕೈಯಿಂದ ಅಧಿಕಾರವನ್ನ ಹಸ್ತಾಂತರ ಮಾಡಿಸಿಕೊಂಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇನ್ ಸರ್ವಿಸ್ ಆಫ್ ನೇಷನ್ ಅಥವಾ ರಾಷ್ಟ್ರದ ಸೇವೆಯಲ್ಲಿ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಜಾಯಿಂಟ್ ಎಕ್ಸರ್ಸೈಸ್ ಸಹಯೋಗ ಕೈಜಿನ್ ಅಂತ ಕರಿತೇವೆ. ಸೊ ಇದು ಭಾರತ ಮತ್ತು ಜಪಾನ್ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಸಹಯೋಗ ಕೈಜಿನ್ ಅಂತ ಕರಿತೇವೆ. ಸೊ ಇದು ಭಾರತ ಮತ್ತು ಜಪಾನ್ನ ಕೋಸ್ಟ್ ಗಾರ್ಡ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಈ ಒಂದು ಎಕ್ಸರ್ಸೈಸ್ಗೆ ನಾವು MOU ಅನ್ನ 2006ರಲ್ಲಿ ಮಾಡ್ಕೊಂಡಿರ್ತೇವೆ. ಸೊ ಇದರ ಭಾಗವಾಗಿ ಈ ಒಂದು ಎಕ್ಸರ್ಸೈಸ್ ಅನ್ನ ಈಗಲೂ ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ IIT ಮಡ್ರಾಸ್ ಟು ಓಪನ್ ನ್ಯೂ ಕ್ಯಾಂಪಸ್ ಇನ್ ಕ್ಯಾಂಡಿ ಇನ್ ಶ್ರೀಲಂಕಾ. ಶ್ರೀಲಂಕಾದ ಕ್ಯಾಂಡಿಯಲ್ಲಿ IIT ಮಡ್ರಾಸ್ ತನ್ನ ಒಂದು ಶಾಖೆಯನ್ನ ತೆರೀತಕ್ಕಂಥ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಸೊ ಇದು IITಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕ್ಯಾಮಲ್ ಫೆಸ್ಟಿವಲ್ ಅಥವಾ ಅಂತಾರಾಷ್ಟ್ರೀಯ ಒಂಟೆ ಉತ್ಸವ. ಸೊ 2024ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನ ಸೊ ನೋ ಸರ್ಪ್ರೈಸಸ್ ಸೊ ರಾಜಸ್ಥಾನ್ನ ಬಿಕನೇರ್ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಐಕಾನ್ಸ್ ಆಫ್ ಬಿಕನೇರ್, ಅಂದ್ರೆ ಒಂಟೆಗಳನ್ನ ಅಲ್ಲಿರ್ತಕ್ಕಂಥ ಐಕಾನ್ಗಳು ಅಥವಾ ಪ್ರತಿನಿಧಿಗಳು ಅಂತ ಪರಿಗಣಿಸುವ ಕಾರಣದಿಂದ ಸೊ ಬಿಕನೇರ್ನ ಐಕಾನ್ಗಳು ಅಂತ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 2024 ವಿಶ್ವಸಂಸ್ಥೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮಿಲೆಟ್ಸ್ ಅಥವಾ ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ ಅದು ಕೂಡ ಈ ವರ್ಷದ ಒಂದು ವಿಶೇಷತೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 628. ಸೊ ಮೊದಲನೇ ಪ್ರಶ್ನೆ, ಝೈಗಾಂಟೋಪಿಥಿಕಸ್ ಬ್ಲ್ಯಾಕಿ ಎಂಬುದು 2 ಮಿಲಿಯನ್ ಮತ್ತು 330,000 ವರ್ಷಗಳ ಹಿಂದೆ ಯಾವ ದೇಶದಲ್ಲಿ ಕಂಡು ಬಂದ ದೊಡ್ಡ ಮಂಗವಾಗಿದೆ? ಆಪ್ಷನ್ ರಷ್ಯಾ, ಚೀನಾ, ಜಪಾನ್ ಮತ್ತು ಭಾರತ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಲ್ಲಿದೆ? ನೆದರ್ಲ್ಯಾಂಡ್ಸ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಜರ್ಮನಿ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.